ಹೊರನಾಡಲ್ಲಿ ಕಾಂಗ್ರೆಸ್ ವರ್ಸಸ್ ಗವರ್ನರ್ ನಡುವೆ ಶೀತಲ ಸಮರ ಶುರುವಾಗ್ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ರಾಜ್ಯಪಾಲರು ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಿರುಕುಳ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾನೆ ಇದೆ. ಬಡ್ಡಿ ಅಂತ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇದರಿಂದ ಬಡ ಜನರನ್ನ ಕಾಪಾಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಗವರ್ನರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರ ವಿರುದ್ಧ ಕೈ ನಾಯಕರು ಕೆಂಡ. ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಿರೋದು ಕರ್ನಾಟಕದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ನಡುವಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಮಾಜಿ ಸಂಸದ ಉಗ್ರಪ್ಪ ಗವರ್ನರ್ ವಿರುದ್ಧ ಸಾಲು ಆರೋಪ ಮಾಡಿದ್ದಾರೆ. ಫೈನಾನ್ಸ್ ಕಂಪನಿ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇಲ್ಲ, ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ರಾಜ್ಯಪಾಲರು ಬಿಜೆಪಿ ಒತ್ತಡಕ್ಕೆ ಮಣಿದಿದ್ದಾರೆ. ರಾಜ್ಯಪಾಲರು ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ? ಅಂದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗಿಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ರಾಜ್ಯಪಾಲರದ್ದು ಜನವಿರೋಧಿ ಪ್ರವೃತ್ತಿ. ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗೆ ಅದರಲ್ಲೂ ವೀಕರ್ ಸೆಕ್ಷನ್ಸಿನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ ಅದನ್ನು ನಾವು ವಿರೋಧಿಸ್ತೇವೆ. ಮುಂದಾಗುವ ಅನಾಹುತಕ್ಕೆ ರಾಜ್ಯಪಾಲರೇ ಹೊಣೆ. ನೋಡಿ, ಈ ಸಾವು ನೋವುಗಳಿಗೆ ಕಾರಣ ಈ ವಿಳಂಬ ಆದರೆ ನೇರವಾಗಿ ಒಂದು ಕಡೆ ರಾಜ್ಯಪಾಲರಾಗ್ತಾರೆ. ಕೇಳಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಮುಂದಾಗುವ ಅನಾಹುತಗಳಿಗೆ ರಾಜ್ಯಪಾಲರೇ ಕಾರಣ ಅಂತ ಮಾಜಿ ಸಂಸದ ಉಗ್ರಪ್ಪ ಕೆಂಡಕಾರಿದ್ದಾರೆ. ಈ ಮಾತಿನ ಮಲ್ಲ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊರನಾಡಲ್ಲಿ ಕಾಂಗ್ರೆಸ್ ವರ್ಸಸ್ ಗವರ್ನರ್ ನಡುವೆ ಶೀತಲ ಸಮರ ಶುರುವಾಗ್ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ರಾಜ್ಯಪಾಲರು ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಿರುಕುಳ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾನೆ ಇದೆ. ಬಡ್ಡಿ ಅಂತ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇದರಿಂದ ಬಡ ಜನರನ್ನ ಕಾಪಾಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಗವರ್ನರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರ ವಿರುದ್ಧ ಕೈ ನಾಯಕರು ಕೆಂಡ. ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಿರೋದು ಕರ್ನಾಟಕದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ನಡುವಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಮಾಜಿ ಸಂಸದ ಉಗ್ರಪ್ಪ ಗವರ್ನರ್ ವಿರುದ್ಧ ಸಾಲು ಆರೋಪ ಮಾಡಿದ್ದಾರೆ. ಫೈನಾನ್ಸ್ ಕಂಪನಿ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇಲ್ಲ, ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ರಾಜ್ಯಪಾಲರು ಬಿಜೆಪಿ ಒತ್ತಡಕ್ಕೆ ಮಣಿದಿದ್ದಾರೆ. ರಾಜ್ಯಪಾಲರು ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ?
ಆದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ರಾಜ್ಯಪಾಲರದ್ದು ಜನವಿರೋಧಿ ಪ್ರವೃತ್ತಿ. ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗೆ ಅದರಲ್ಲೂ ವೀಕರ್ ಸೆಕ್ಷನ್ಸಿನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಮುಂದಾಗುವ ಅನಾಹುತಕ್ಕೆ ರಾಜ್ಯಪಾಲರೇ ಹೊಣೆ. ನೋಡಿ, ಈ ಸಾವು ನೋವುಗಳಿಗೆ ಕಾರಣ ಈ ವಿಳಂಬ ಆದರೆ ನೇರವಾಗಿ ಒಂದು ಕಡೆ ರಾಜ್ಯಪಾಲರಾಗ್ತಾರೆ. ಕೇಳಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಮುಂದಾಗುವ ಅನಾಹುತಗಳಿಗೆ ರಾಜ್ಯಪಾಲರೇ ಕಾರಣ ಅಂತ ಮಾಜಿ ಸಂಸದ ಉಗ್ರಪ್ಪ ಕೆಂಡಕಾರಿದ್ದಾರೆ. ಈ ಮಾತಿನ ಮಲ್ಲ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರುನಾಡಲ್ಲಿ ಕಾಂಗ್ರೆಸ್ ವರ್ಸಸ್ ಗವರ್ನರ್ ನಡುವೆ ಶೀತಲ ಸಮರ ಶುರುವಾಗ್ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ರಾಜ್ಯಪಾಲರು ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಿರುಕುಳ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾನೆ ಇದೆ. ಬಡ್ಡಿ ಅಂತ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇದರಿಂದ ಬಡ ಜನರನ್ನ ಕಾಪಾಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಗವರ್ನರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರ ವಿರುದ್ಧ ಕೈ ನಾಯಕರು ಕೆಂಡ. ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಿರೋದು ಕರ್ನಾಟಕದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ನಡುವಿನ ಶೀತಲ ಸಮರಕ್ಕೆ ನಾಂದಿ ಹಾಡಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಮಾಜಿ ಸಂಸದ ಉಗ್ರಪ್ಪ ಗವರ್ನರ್ ವಿರುದ್ಧ ಸಾಲು ಆರೋಪ ಮಾಡಿದ್ದಾರೆ. ಫೈನಾನ್ಸ್ ಕಂಪನಿ ಜೊತೆ ರಾಜ್ಯಪಾಲರಿಗೆ ಸಂಬಂಧ ಇಲ್ಲ, ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ರಾಜ್ಯಪಾಲರು ಬಿಜೆಪಿ ಒತ್ತಡಕ್ಕೆ ಮಣಿದಿದ್ದಾರೆ. ರಾಜ್ಯಪಾಲರು ಇಲ್ಲ ಹಣ ಕೊಟ್ಟಿರೋರಿಗೆ ತೊಂದರೆ ಆಗೋದಿಲ್ವಾ? ಆದರೆ ಈ ಮಾತನ್ನು ನೋಡಿದ್ರೆ, ಈ ರೀಸನಿಂಗ್ ನೋಡಿದ್ರೆ ಎಲ್ಲೋ ಒಂದು ಕಡೆಗೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಇನ್ಫ್ಲುಯೆನ್ಸ್ ಮಾಡಿರಬೇಕು. ಯಾಕಂದರೆ ಈ ಜನಪರವಾದಂಥ ಈ ರೀತಿಯ ಕಾನೂನು ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಇದಾಗಬಾರ್ದು ಅನ್ನುವಂಥ ದುರುದ್ದೇಶನಾದರೂ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಇಲ್ಲ ಇವರು ಯಾರು ರಾಜ್ಯಪಾಲರಿಗೆ ಈ ಮನಿ ಲೆಂಡರ್ಸ್ ಪ್ರಭಾವನಾದರೂ ಅವ್ರ ಮೇಲೆ ಬೀರಿರಬೇಕು. ರಾಜ್ಯಪಾಲರದ್ದು ಜನವಿರೋಧಿ ಪ್ರವೃತ್ತಿ. ಈ ರೀತಿ ಆರ್ಡಿನೆನ್ಸನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ, ಜನವಿರೋಧಿ. ಸೊ ಹಾಗೆ ಅದರಲ್ಲೂ ವೀಕರ್ ಸೆಕ್ಷನ್ಸಿನ ವಿರೋಧಿ ಆಗಿರುವಂಥ ಪ್ರವೃತ್ತಿ. ರಾಜ್ಯಪಾಲರ ಸ್ಥಾನಕ್ಕೆ ನಮ್ಗೆ ಗೌರವ ಇದೆ, ನಾವು ಗೌರವಿಸ್ತೇವೆ. ಆದರೆ ರಾಜ್ಯಪಾಲರು ಇವತ್ತೇನು ಜನವಿರೋಧಿ ಪ್ರವೃತ್ತಿಯನ್ನು ನೋಡಿದ್ದೇವೆ, ಅದನ್ನು ನಾವು ವಿರೋಧಿಸ್ತೇವೆ. ಮುಂದಾಗುವ ಅನಾಹುತಕ್ಕೆ ರಾಜ್ಯಪಾಲರೇ ಹೊಣೆ. ನೋಡಿ, ಈ ಸಾವು ನೋವುಗಳಿಗೆ ಕಾರಣ ಈ ವಿಳಂಬ ಆದರೆ ನೇರವಾಗಿ ಒಂದು ಕಡೆ ರಾಜ್ಯಪಾಲರಾಗ್ತಾರೆ. ಕೇಳಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಮುಂದಾಗುವ ಅನಾಹುತಗಳಿಗೆ ರಾಜ್ಯಪಾಲರೇ ಕಾರಣ ಅಂತ ಮಾಜಿ ಸಂಸದ ಉಗ್ರಪ್ಪ ಕೆಂಡಕಾರಿದ್ದಾರೆ. ಈ ಮಾತಿನ ಮಲ್ಲ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರುನಾಡಲ್ಲಿ ಕಾಂಗ್ರೆಸ್ ವರ್ಸಸ್ ಗವರ್ನರ್ ನಡುವೆ ಶೀತಲ ಸಮರ ಶುರುವಾಗ್ಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ರಾಜ್ಯಪಾಲರು ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕಿರುಕುಳ.
ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರ್ತಾನೆ ಇದೆ. ಬಡ್ಡಿ ಅಂತ ಬಡ್ಡಿ ದಂಧೆಕೋರರು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇದರಿಂದ ಬಡ ಜನರನ್ನ ಕಾಪಾಡೋಕೆ ಮುಂದಾಗಿದ್ದ ಸರ್ಕಾರಕ್ಕೆ ಗವರ್ನರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ